ಜಿಲ್ಲೆಯ ಔರಾದ್ ತಾಲೂಕಿನಲ್ಲಿ ತಹಸೀಲ್ದಾರ್ ಕಚೇರಿ ಎದುರು ಸ್ಮಶಾನ ಭೂಮಿ ತೆರವಿಗಾಗಿ ಶವದ ಅಣುಕು ಪ್ರದರ್ಶನ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದೆ ಔರಾದ್ ನಾಗರಿಕರ ವೇದಿಕೆ. ಕಳೆದ 3-4 ದಿನಗಳಿಂದ ಬೀದರ್ ಜಿಲ್ಲೆಯ ಔರಾದ್ ತಹಸೀಲ್ದಾರ್ ಕಚೇರಿ ಎದುರು ಒತ್ತುವರಿಯಾದ ಸ್ಮಶಾನ ಭೂಮಿ ತೆರವುಗೊಳಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟ ಅವಧಿಗೆ ಸತ್ಯಾಗ್ರಹ ನಿರತ ಔರಾದ್ ನಾಗರಿಕರ ವೇದಿಕೆಯ ಕಾರ್ಯಕರ್ತರು ಶವದ ಅಣುಕು ಪ್ರದರ್ಶನ ಮಾಡುವ ಮೂಲಕ ವಿನೂತನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳ ಗಮನ ಸೆಳೆಯುವ ಪ್ರಯತ್ನ ಈ ಸಂದರ್ಭದಲ್ಲಿ ಮಾಡಿದ ಅವರು ಇದನ್ನ ಅರಿತ ತಾಲೂಕಿನ ಮುಖ್ಯ ಕಾರ್ಯದರ್ಶಿಗಳು ಪ್ರತಿಭಟನೆಕಾರರ ಮನವೊಲಿಸಲು ಮುಂದಾದಾಗ ನಾವು ಯಾವುದೇ ಕಾರಣಕ್ಕೂ ಒತ್ತುವರಿಯಾದ ಭೂಮಿಯನ್ನ ತೆರವುಗೊಳಿಸದೆ ಮುಷ್ಕರ ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ಇನ್ನು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಅಧಿಕಾರಿಗಳು ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳ ಅನುಮತಿ ಪಡೆದು ಒತ್ತುವರಿಯಾದ ಸ್ಮಶಾನ ಭೂಮಿಯನ್ನ ತೆರವುಗೊಳಿಸಲಾಗುವುದೆಂದು ತಿಳಿಸಿದಾಗ, ಒಂದು ವೇಳೆ ತಾವು ತೆರವುಗೊಳಿಸಲು ವಿಳಂಬ ಮಾಡಿದರೆ ಇಂದು ಶವದ ಅಣುಕು ಪ್ರದರ್ಶನ ಮಾತ್ರ ಮಾಡಲಾಗಿದೆ. ಮುಂಬರುವ ದಿನಗಳ ಮುಂದೆ ನಿಜವಾದ ಶವವಿಟ್ಟು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆಯ ಕರೆ ನೀಡಿದ್ದಾರೆ. ಶಂಕಣ ಹೇಳೋ ಯಾರಿಗಿರ ಜಾಗ ಮಾಡಕ್ಕೆ ನಿನ್ನನ್ನು ಎಲ್ಲ ಮಾಡ್ತಾ ಅಂದನು. ಇವತ್ತು ಯಾನ್ ಬಿ ಇಲ್ಲನೇ ಎಲ್ಲರಿಗೂ ಹೇಳಿದ್ರು, ದೊಡ್ಡ ದೊಡ್ಡ ಮಂದಿ ಊರು ದೇಶಮುಖಿಗೆ ಹೇಳಿದ್ರು, ಅವ್ರು ಹೇಳಿದ್ರು ಬರ್ತಾ ಅಂದ್ರು ಬಂದಿಲ್ಲ. ಕೆಳಗಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳ ಇಂಥ ಕೀಳಮಟ್ಟದ ಕೆಲಸದಿಂದ ಇದೆಷ್ಟೆಲ್ಲ. ಈ ಯುವಕರಲ್ಲಿ ಒಬ್ರದ್ದಾದ್ರೂ ಜೀವ ಹೋದ್ರೆ ಅದ್ರ ಬೆಲೆ ಏನು ಕೊಡ್ತೀರಿ ಅದು ಹೇಳಿ. ಈ ಕ್ವಶನ್ಗೆ ಆನ್ಸರ್ ಕೊಡಿ. ಬೇರೆ ಸೆಕೆಂಡ್ ಒಂದು ನಿಮಿಷ ಈ ಮಾತಿನ ನೀವು ಉತ್ತರ ಕೊಡಿ. ನೆಕ್ಸ್ಟ್ ನಾವು ಮಾತಾಡಂಗಿಲ್ಲ. ಇವ್ರದ್ದು ನೀವು 2 ದಿವಸ ಹೊರಡೆ ಇತ್ತು. ನಿಮಗೆ ಓಡಾಡಕ್ಕೆ ಗೌರ್ಮೆಂಟ್ ಆಫೀಸ್ಲಿಂದ ಗೌರ್ಮೆಂಟ್, ಯು ಆರ್ ಜಸ್ಟ್ ಎ ಪಬ್ಲಿಕ್ ಸರ್ವೆಂಟ್, ಯು ಆರ್ ನಾಟ್ ಎ ಗಾಡ್. ನೀವೆಲ್ಲ ಆಳ್ ಮನುಷ್ಯರ್ರಿ. ಓಪನ್ಲಿ ಹೇಳ್ತೆ, ನಾವು 1 ರೂಪಾಯಿ ಟ್ಯಾಕ್ಸ್ ಕಟ್ಟೋ ಅದ್ರ ಪಗಾರ ಬರ್ತದ. ಅದ್ರ ಸಲಕ್ಕೆ AC ಚಂಬರ್ದಾಗ ಕೂಡ್ತ್ರಿ. ಇಲ್ಲಿ ಹೊರಗ ಭಿಕಾರಿಗಳು ಅಪ್ಲತ್ತಿಲ್ಲತ್ತ ಹುಡುಗರು. ಒಬ್ಬ ಫುಡ್ ಇನ್ಫೆಕ್ಷನ್ ಆಗಿ ಸತ್ರ. ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿರಿ. ನೋ 2 ದಿವಸ ಹಾಲಿಡೇ ಇತ್ತು, ಅದಾಯ್ತು. ಉಸ್ತುವಾರಿ ಸಚಿವರು ಹೇಳಿದ್ದಾದ ನಂತರ 4 ಡೇಸ್ ನೀವು ಟೈಮ್ ತಗೊಳ್ಳೋದೇ ಅಲ್ಲ ಅಂದ್ರೆ ಈಶ್ವರ್ ಖಂಡ್ರೆ ಅವ್ರ ಮಾತಿಗೆ ಬೆಲೆನೇ ಇಲ್ಲ. ನಾವು ರಾಜಶೇಖರ್ ಪಾಟೀಲ್ ಹುಮ್ನಾಬಾದವ್ರಿಗೆ ಹೇಳ್ತೀವಿ, ರಹೀಮ್ ಖಾನ್ಗೆ ಹೇಳಿದ್ವಿ, ಪ್ರತಿಯೊಬ್ಬರು ಈಶ್ವರ್ ಖಂಡ್ರೆಗೆ ಹೇಳಿದ್ರು. ಅವ್ರು ತಮಗೆ ತಿಳಿಸಿದ್ರು. ಯಾವಾಗ 21ನೇ ತಾರೀಕಿಗೆ ಆರ್ಡರ್ ಕಾಪಿ ರಿಸೀವ್ ಆಗಿದೆ ಅಲ್ಲ ನಿಮ್ಮ ಫ್ಯಾಕ್ಸ್ ಆಫೀಸ್ಗೆ, ಫ್ಯಾಕ್ಸ್ ಮೆಷಿನ್ ಬಂದಿದೆಲ್ಲ. ಹೇಳಿ ಸರ್. ದಂಡಾಧಿಕಾರಿಗಳಿಗೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಬೇಕು. ಕೆಳಗಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳ ಇಂಥ ಕೀಳಮಟ್ಟದ ಕೆಲಸದಿಂದ ಇದೆಷ್ಟೆಲ್ಲ. ಈ ಯುವಕರಲ್ಲಿ ಒಬ್ರದ್ದಾದ್ರೂ ಜೀವ ಹೋದ್ರೆ ಅದ್ರ ಬೆಲೆ ಏನು ಕೊಡ್ತೀರಿ ಅದು ಹೇಳಿ. ಈ ಕ್ವಶನ್ಗೆ ಆನ್ಸರ್ ಕೊಡಿ. ಬೇರೆ ಸೆಕೆಂಡ್ ಒಂದು ನಿಮಿಷ ಈ ಮಾತಿನ ನೀವು ಉತ್ತರ ಕೊಡಿ. ನೆಕ್ಸ್ಟ್ ನಾವು ಮಾತಾಡಂಗಿಲ್ಲ. ಇವ್ರದ್ದು ನೀವು 2 ದಿವಸ ಹೊರಡೆ ಇತ್ತು. ನಿಮಗೆ ಓಡಾಡಕ್ಕೆ ಗೌರ್ಮೆಂಟ್
ಆಫೀಸ್ಲಿಂದ ಗೌರ್ಮೆಂಟ್ ಯು ಆರ್ ಜಸ್ಟ್ ಎ ಪಬ್ಲಿಕ್ ಸರ್ವೆಂಟ್, ಯು ಆರ್ ನಾಟ್ ಎ ಗಾಡ್. ನೀವೆಲ್ಲ ಆಳ್ ಮನುಷ್ಯರ್ರಿ. ಓಪನ್ಲಿ ಹೇಳ್ತೆ, ನಾವು ಒಂದೊಂದು ರೂಪಾಯಿ ಟ್ಯಾಕ್ಸ್ ಕಟ್ಟೋ ಅದ್ರ ಪಗಾರ ಬರ್ತದ, ಅದ್ರ ಸಲಕ್ಕೆ AC ಚಂಬರ್ದಾಗ ಕೂಡ್ತ್ರಿ. ಇಲ್ಲಿ ಹೊರಗ ಭಿಕಾರಿಗಳು ಅಪ್ಲತ್ತಿಲ್ಲತ್ತ ಹುಡುಗರು. ಒಬ್ಬ ಫುಡ್ ಇನ್ಫೆಕ್ಷನ್ ಆಗಿ ಸತ್ರ, ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿರಿ. ನೋ, 2 ದಿವಸ ಹಾಲಿಡೇ ಇತ್ತು, ಅದಾಯ್ತು. ಉಸ್ತುವಾರಿ ಸಚಿವರು ಹೇಳಿದ್ದಾದ ನಂತರ 4 days ನೀವು ಟೈಮ್ ತಗೊಳ್ಳೋದೇ ಅಲ್ಲ ಅಂದ್ರೆ ಈಶ್ವರ್ ಖಂಡ್ರೆ ಅವ್ರ ಮಾತಿಗೆ ಬೆಲೆನೇ ಇಲ್ಲ. ನಾವು ರಾಜಶೇಖರ್ ಪಾಟೀಲ್ ಹುಮ್ನಾಬಾದವ್ರಿಗೆ ಹೇಳ್ತೀವಿ, ರಹೀಮ್ ಖಾನ್ಗೆ ಹೇಳಿದ್ವಿ, ಪ್ರತಿಯೊಬ್ಬರು ಈಶ್ವರ್ ಖಂಡ್ರೆಗೆ ಹೇಳಿದ್ರು. ಅವ್ರು ತಮಗೆ ತಿಳಿಸಿದ್ರು. ಯಾವಾಗ? 21ನೇ ತಾರೀಕಿಗೆ ಆರ್ಡರ್ ಕಾಪಿ ರಿಸೀವ್ ಆಗಿದೆ ಅಲ್ಲ ನಿಮ್ಮ ಫ್ಯಾಕ್ಸ್ ಆಫೀಸ್ಗೆ, ಫ್ಯಾಕ್ಸ್ ಮೆಷಿನ್ ಬಂದಿದೆಲ್ಲ. ಹೇಳಿ ಸರ್, ಲ್ಯಾಂಡ್ ಅಂತ ಯಾರಿಗೆ ಕೊಟ್ಟಾರ ಅದು ಹೇಳಿ ನಮಗ. ತಪ್ಪು ಹೇಳ್ಬೇಡಿ ನಮಗ. ಒತ್ತುವರಿ ಇವ್ರು ಹೆಂಗ್ ಮಾಡ್ಕೊಟ್ರ ಅವ್ರಿಗೆ ಅದು ಬೇಕು ನಮಗ. ಇವಾಗ ಬಂದಿರಿ ಸರ್, ನೀವು ಇವಾಗ ಬಂದಿರಿ. 2 ವರ್ಷ ಆಯ್ತು ನಾವು ಮೇಡಮ್ ಕೊಡ್ತಾ ಬರ್ತಾ ಇದ್ದೇವೆ. 2 ವರ್ಷ ಆಯ್ತು. ಆಗಿದೆಲ್ಲ ಸರ್, ಸರಿ ಮಾಡ್ಕೊಡಿ. ಅಲ್ಲಿ ತನಕ ನಾವು ಹೇಳಲ್ಲ, ಸರಿ ಮಾಡ್ಕೊಡಿ. ಅದು ಮಾಡ್ಕೊಡಿ ಹೇಳಲ್ಲ ಬೇಕು ಬೇಕು ತಾಲೂಕಾ ದಂಡಾಧಿಕಾರಿಗಳಿಗೆ, ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಎಲ್ಲಿವರೆಗೆ ಹೋರಾಟ? ಆಯ್ತು ಸರ್. ಈಗ